ಇಂಡಿಯಾದಲ್ಲಿ ಸ್ಲಾಟ್ ವೇರಿಯೇಷನ್ಸ್ ಹೊಸದೇನೂ ಅಲ್ಲ. ಅದರಲ್ಲೂ ಗೌತಮ್ ಗಂಭೀರ್ ಅವರು ಹೆಡ್ ಕೋಚ್ ಆದಮೇಲೆ ಎಕ್ಸ್ಪೆರಿಮೆಂಟ್ ನಡೀತಾನೆ ಇರುತ್ತೆ. ಬಟ್ ಇದೇ ಪ್ರಯೋಗದಿಂದ ಸಂಜು ಸ್ಯಾಮ್ಸನ್ ತಮ್ಮ ಕರಿಯರ್ನೇ ಕಳ್ಕೊಳ್ತಾರೇನೋ ಎನ್ನುವಂಥ ಅನುಮಾನ ಶುರುವಾಗಿದೆ. T20 ಫಾರ್ಮೆಟ್ನಲ್ಲಿ ಮಾತ್ರ ಆಡ್ತಾ ಇರುವಂಥ ಸಂಜು ಮುಂದಿನ ದಿನಗಳಲ್ಲಿ ತಂಡದಿಂದಲೇ ಹೊರಬೀಳುವಂಥ ಆತಂಕದಲ್ಲಿದ್ದಾರೆ. ಅಷ್ಟಕ್ಕೂ ಶುಭ್ಮನ್ ಗಿಲ್ ಎಂಟ್ರಿಗೂ ಸಂಜು ಸ್ಯಾಮ್ಸನ್ ಗೇಟ್ ಪಾಸ್ಗೂ ಏನು ಸಂಬಂಧ? ಜಿತೇಶ್ ಶರ್ಮಾಗೆ ವಿಕೆಟ್ ಕೀಪರ್ ಕೋಟಾ ಫಿಕ್ಸ್ ಆಯ್ತಾ? ಏನಿದು BCCI ಪ್ಲಾನ್ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯಲ್ಲಿರುವಂತಹ ಟೀಮ್ ಇಂಡಿಯಾ 3ನೇ T20 ಪಂದ್ಯಕ್ಕೆ ಪ್ಲೇಯಿಂಗ್ 11ನಲ್ಲಿ 3 ಬದಲಾವಣೆಗಳನ್ನು ಮಾಡಿಕೊಂಡು ಕಣಕ್ಕಿಳಿದಿತ್ತು. ಅದರಲ್ಲಿ ನಂಬರ್ 1 ಹರ್ಷಿತ್ ರಾಣಾ ಬದಲಿಗೆ ಹರ್ಷದೀಪ್ ಸಿಂಗ್, ಕುಲ್ದೀಪ್ ಯಾದವ್ ಬದಲಿಗೆ ವಾಷಿಂಗ್ಟನ್ ಸುಂದರ್, ಹಾಗೆ ಸಂಜು ಸ್ಯಾಮ್ಸನ್ ಬದಲಿಗೆ ಜಿತೇಶ್ ಶರ್ಮಾ. ಇಲ್ಲಿ ಹರ್ಷಿತ್ ರಾಣಾ ಹಾಗೆ ವಾಷಿಂಗ್ಟನ್ ಸುಂದರ್ ಡ್ರಾಪ್ ಮಾಡಿದ್ರು ಕೂಡ ಅವರು ನೆಕ್ಸ್ಟ್ ಯಾವ ಫಾರ್ಮೆಟ್ನಲ್ಲಾದರೂ ಕೂಡ ಅವಕಾಶವನ್ನು ಪಡ್ಕೊಳ್ತಾರೆ. ಅಂದರೆ ಏಕದಿನ ಮತ್ತು ಟೆಸ್ಟ್ನಲ್ಲಾದರೂ ಕೂಡ ಅವರಿಗೆ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಆದರೆ ಇಲ್ಲಿ ಇರುವಂತಹ ಪ್ರಶ್ನೆ ಅಂದರೆ ಸಂಜು ಸ್ಯಾಮ್ಸನ್ ವಿಚಾರದಲ್ಲಿ. 3ನೇ ಪಂದ್ಯದಲ್ಲಿ ಜಿತೇಶ್ ಶರ್ಮಾ 13 ಬಾಲ್ಗಳಲ್ಲಿ ಅಜೇಯ 27 ರನ್ ಸಿಡಿಸಿ ಸೈ ಎನಿಸಿಕೊಂಡಿದ್ರು. ಹೀಗಾಗಿ ಮುಂದಿನ ಪಂದ್ಯಗಳಿಗೂ ಕೂಡ ಜಿತೇಶ್ ಶರ್ಮಾರನ್ನೇ ಕಂಟಿನ್ಯೂ ಮಾಡುವಂತ ಪ್ಲಾನ್ನಲ್ಲಿದೆ BCCI. ಒಂದ್ ವೇಳೆ ಜಿತೇಶ್ ಈ ಸ್ಲಾಟ್ನಲ್ಲಿ ಸಕ್ಸಸ್ ಆದ್ರು ಅಂದ್ರೆ ಸಂಜು ಸ್ಯಾಮ್ಸನ್ ಕರಿಯರ್ ಕ್ಲೋಸ್ ಆದಂತೆಯೇ ಲೆಕ್ಕ. ಯಾಕಂದ್ರೆ ಸಂಜು T20ನಲ್ಲಿ ಮಾತ್ರ ಆಡ್ತಾ ಇರೋದು. ಶುಭ್ಮನ್ ಗಿಲ್ ಬಂದ್ಮೇಲೆ ಸಂಜು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಆಗಿದ್ದಾರೆ. ಇದೀಗ ಸಂಜು ಕರಿಯರ್ಗೆ ಗಿಲ್ ಮುಳ್ಳಾದಂತಿದೆ. ಗಿಲ್ ಬಂದ್ಮೇಲೆ ಸಂಜು ಸೈಡ್ ಲೈನ್. ಆಕ್ಚುಲಿ ಏಷ್ಯಾ ಕಪ್ ಟೂರ್ನಿ ಮೂಲಕ ಶುಭ್ಮನ್ ಗಿಲ್ ಮತ್ತು ಜಿತೇಶ್ ಶರ್ಮಾ T20 ಫಾರ್ಮೆಟ್ಗೆ ಎಂಟ್ರಿ ಕೊಟ್ಟಿದ್ರು. ಆದರೆ ಅದಕ್ಕೂ ಮುಂಚೆ ಅಂದ್ರೆ 2024ರ ವಿಶ್ವಕಪ್ ಬಳಿಕ ಸಂಜು ಸ್ಯಾಮ್ಸನ್ ಟೀಮ್ ಇಂಡಿಯಾ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಅಭಿಷೇಕ್ ಶರ್ಮಾ ಜೊತೆ ಓಪನರ್ ಆಗಿ T20ನಲ್ಲಿ ಒಂದೇ ವರ್ಷದಲ್ಲಿ 3 ಶತಕಗಳನ್ನು ಸಿಡಿಸಿದ್ರು. ಆದರೆ ಗಿಲ್ ಬಂದ್ಮೇಲೆ ಎಲ್ಲವೂ ಉಲ್ಟಾ ಪಲ್ಟಾ ಆಗಿದೆ. ಗಿಲ್ ಮೇಲೆ ಕುರುಡು ಪ್ರೀತಿ, ಸಂಜುಗೆ ಮೋಸ. ಅದ್ಯಾಕೋ ಏನೋ ವೈಟ್ ಬಾಲ್ ಫಾರ್ಮೆಟ್ನಲ್ಲಿ ಶುಭ್ಮನ್ ಗಿಲ್ ಪದೇ ಪದೇ ಫೇಲ್ಯೂರ್ ಆಗ್ತಾ ಇದ್ರು ಕೂಡ ಧೃತರಾಷ್ಟ್ರ ಪ್ರೇಮದಂತೆ BCCI ಮಾತ್ರ ಕಂಪ್ಲೀಟ್ ಆಗಿ ಕುರುಡಾಗಿದೆ. ಅಭಿಷೇಕ್ ಶರ್ಮಾ ಜೊತೆ ಶುಭ್ಮನ್ ಗಿಲ್ ಅವರನ್ನ ಓಪನಿಂಗ್ಗೆ ಕಳಿಸುವ ಬಗ್ಗೆ ಮ್ಯಾನೇಜ್ಮೆಂಟ್ ಹಠಮಾರಿ ಧೋರಣೆ ಮಾಡ್ತಾ ಇದೆ. ಇದರಿಂದ ಸಂಜು ಸ್ಯಾಮ್ಸನ್ ತಂಡದಿಂದ ಹೊರಗುಳಿಬೇಕಾಗಿದೆ. ಶುಭ್ಮನ್ ಗಿಲ್ ಏಷ್ಯಾ ಕಪ್ ಟೂರ್ನಿ ವೇಳೆ T20 ತಂಡಕ್ಕೆ ಕಂಬ್ಯಾಕ್ ಮಾಡಿದ್ದು. ಅಂದಿನಿಂದ ಸಂಜು ಯಾವುದೇ ಸ್ಥಿರ ಬ್ಯಾಟಿಂಗ್ ಸ್ಥಾನವಿಲ್ಲದೆ ಫ್ಲೋಟರ್ ಆಗಿ ಹೆಚ್ಚು ಆಡ್ತಿದ್ದಾರೆ. ಈಗ ಸ್ಯಾಮ್ಸನ್ ಫ್ಲೋಟರ್ ಆಗಿ ಆಡೋದ್ರಿಂದ ಉಳಿದ ಆರ್ಡರ್ಗಳ ಬ್ಯಾಟರ್ಗಳ ಕೂಡ ಬ್ಯಾಲೆನ್ಸ್ ತಪ್ತಾ ಇದೆ. ಈಗ ನೋಡಿ, ಆಸ್ಟ್ರೇಲಿಯಾ ವಿರುದ್ಧದ 2ನೇ T20ನಲ್ಲಿ ಸಂಜು ಸ್ಯಾಮ್ಸನ್ ಅವರನ್ನ ದಿಢೀರ್ ಅಂತ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡೋಕೆ ಕಳಿಸ್ತಾರೆ. ಇದು ಸೂರ್ಯಕುಮಾರ್ ಯಾದವ್ ಅವರನ್ನ 4ನೇ ಸ್ಥಾನಕ್ಕೆ ಹಾಗೆ ತಿಲಕ್ ವರ್ಮಾ ಅವರನ್ನ 5ನೇ ಕ್ರಮಾಂಕಕ್ಕೆ ತಳ್ಳುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆ ಸೂರ್ಯ 3ನೇ ಸ್ಲಾಟ್ ಹಾಗೆ ತಿಲಕ್ 4ನೇ ಸ್ಲಾಟ್ಗೆ ಫಿಕ್ಸ್ ಆಗಿದ್ರು. ಸಂಜುರನ್ನ ದಿಢೀರ್ ಅಂತ ಬಡ್ತಿ ಕೊಟ್ಟಾಗ ಇವರಿಬ್ರು ಕೂಡ ತಮ್ಮ ಸ್ಥಾನವನ್ನ ನೆಕ್ಸ್ಟ್ 1 ಡೌನ್ ಆಗಬೇಕಾಗುತ್ತೆ. ಅದು ಅಲ್ಲದೆ ಗಿಲ್ T20 ತಂಡಕ್ಕೆ ಕಂಬ್ಯಾಕ್ ಮಾಡಿದ್ಮೇಲೆ ಸಂಜು ಸ್ಯಾಮ್ಸನ್ 5 ಪಂದ್ಯಗಳನ್ನು ಆಡಿದ್ದಾರೆ. ನಂಬರ್ 5, ನಂಬರ್ 3ನಲ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಅದರಲ್ಲೂ ಒಂದು ಮ್ಯಾಚ್ ಅಲ್ಲಿ ಅಕ್ಷರ್ ಪಟೇಲ್ಗೆ ಬಡ್ತಿ ನೀಡಿದ್ರಿಂದ ಬ್ಯಾಟಿಂಗ್ ಮಾಡೋಕೆ ಅವಕಾಶ ಕೂಡ ಸಿಕ್ಕಿರಲಿಲ್ಲ ಅನ್ನೋದನ್ನ ಇಲ್ಲಿ ಗಮನಿಸಲೇಬೇಕು. ಅಲ್ಲದೆ ಸಂಜು ಸ್ಯಾಮ್ಸನ್ T20ನಲ್ಲಿ ಸಕ್ಸಸ್ ಕಂಡಿರೋದೇ ಓಪನರ್ ಬ್ಯಾಟರ್ ಆಗಿ. ಬಟ್ ಈಗ ಗಿಲ್ ಕಾರಣಕ್ಕಾಗಿ ಯಾವ್ಯಾವ್ದೋ ಸ್ಲಾಟ್ ನಲ್ಲಿ ಕಣಕ್ಕಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಹಾಗೆ ಮಿಡಲ್ ಓವರ್ ಬ್ಯಾಟರ್ ಆಗಿ ಹೇಗಿದೆ ಅವರ ರೆಕಾರ್ಡ್ಸ್ ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಇದೇ ಇದಕ್ಕೆ ಉತ್ತರ ನೀಡುತ್ತೆ. ಮೊದಲಿಗೆ ನಾನಿಲ್ಲಿ ಮಾನದಂಡ, ಓಪನರ್ ಹಾಗೆ ನಾನ್ ಓಪನರ್ ಅಂತ 3 ವಿಭಾಗಗಳಲ್ಲಿ ಸಂಜು ಅವರ ರೆಕಾರ್ಡ್ಸ್ ಅನ್ನ ಹೇಳ್ತಾ ಹೋಗ್ತೇನೆ. ಓಪನರ್ ಆಗಿ ಸಂಜು ಸ್ಯಾಮ್ಸನ್ 17 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಇದರಲ್ಲಿ ಹಾಗೆ ನಾನ್ ಓಪನರ್ ಆಗಿ 26 ಇನ್ನಿಂಗ್ಸ್ಗಳನ್ನು ಆಡಿದ್ದಾರೆ. ಸೊ ಓಪನರ್ ಆಗಿ 522 ರನ್ಗಳನ್ನ ಕಲೆ ಹಾಕಿದ್ದಾರೆ. ನಾನ್ ಓಪನರ್ ಆಗಿ 488 ರನ್ಗಳನ್ನ ಕಲೆ ಹಾಕಿದ್ದಾರೆ. ಜೊತೆಗೆ ಸರಾಸರಿ ನೋಡೋದಾದ್ರೆ ಓಪನರ್ ಆಗಿ ಅವರ ಸರಾಸರಿ 38.7 ರಷ್ಟಿದೆ. ಬಟ್ ನಾನ್ ಓಪನರ್ ಆಗಿ 18.76 ಇಳಿದಿದೆ. ಅಂಡ್ ಸ್ಟ್ರೈಕ್ ರೇಟ್ ಅನ್ನ ನೋಡೋದಾದ್ರೆ ಓಪನರ್ ಆಗಿ ಅವರ ಸ್ಟ್ರೈಕ್ ರೇಟ್ ಅದ್ಭುತವಾಗಿದೆ. 178+ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟ್ ಬೀಸಿದ್ದಾರೆ. ಬಟ್ ನಾನ್ ಓಪನರ್ ಅಂತ ಬಂದಾಗ ಕಂಪ್ಲೀಟ್ ಆಗಿ ಬಿದ್ದೋಗಿದೆ. 111.2 ಇಳಿದಿದೆ. ಸೊ ಅಲ್ಲಿ ಓಪನರ್ ಆಗಿ ಅವರ ಸ್ಟ್ರೈಕ್ ರೇಟ್ ಎಷ್ಟಿದೆ ಹಾಗೆ ನಾನ್ ಓಪನರ್ ಆಗಿ ಎಷ್ಟು ಇಳಿದಿದೆ ಅನ್ನೋದು ಕೂಡ ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ 100-50s ಅಂತ ಬಂದಾಗ ಓಪನರ್ ಆಗಿ ಸಂಜು ಸ್ಯಾಮ್ಸನ್ 3 ಶತಕಗಳನ್ನು ಸಿಡಿಸಿದ್ದಾರೆ. ಹಾಗೆ 1 ಅರ್ಧ ಶತಕ ಅವರ ಬ್ಯಾಟಿಂಗ್ ನಿಂದ ಬಂದಿದೆ. ಬಟ್ ನಾನ್ ಓಪನರ್ ಆಗಿ ಯಾವುದೇ ಶತಕ ಬಂದಿಲ್ಲ. ಹಾಗೆ ಕೇವಲ 2 ಅರ್ಧ ಶತಕಗಳಷ್ಟೇ ಬಂದಿದೆ. ಸೊ ಇದೇ ಅಂಕಿ ಅಂಶಗಳೇ ಸ್ಯಾಮ್ಸನ್ ಮಧ್ಯಮ ಕ್ರಮಾಂಕದಲ್ಲಿ ಹೇಗೆ ಸ್ಟ್ರಗಲ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ.
ಸಂಜು ಪ್ರಿಯಾರಿಟಿ ಏನಿದ್ರು ಓಪನರ್ ಸ್ಲಾಟ್ ನಲ್ಲಿ ಮಾತ್ರ ಅಲ್ಲಿ ಎಫೆಕ್ಟಿವ್ ಆಗಿ ಬ್ಯಾಟ್ ಮಾಡ್ತಾರೆ. ಆದ್ರೆ ಶುಭ್ಮನ್ ಗಿಲ್ ಓಪನರ್ ಆಗಿ ಬಂದಾಗ್ಲಿಂದ ಸಂಜು ಸ್ಯಾಮ್ಸನ್ ವಂಚಿತರಾಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತಾ ಇದೆ. ಇದೀಗ ಜಿತೇಶ್ ಶರ್ಮಾ ಶೈನ್ ಆಗ್ತಿರೋದು ಕೂಡ ಸಂಜುಗೆ ದೊಡ್ಡ ಹೊಡೆತ ಕೊಡುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಏನಂದ್ರೆ ಶುಭ್ಮನ್ ಗಿಲ್ ರನ್ನ ಬೇಕಿದ್ರೆ ಪ್ಲೇಯಿಂಗ್ 11 ಇಂದ ಕೈ ಬಿಡಬಹುದು. ಓಪನರ್ ಆಗಿ ಕಣಕ್ಕಿಳಿತಾ ಇರುವಂತ ಶುಭ್ಮನ್ ಗಿಲ್ ರನ್ನ ಡ್ರಾಪ್ ಮಾಡಿ ಸಂಜು ಸ್ಯಾಮ್ಸನ್ ರನ್ನ ಓಪನಿಂಗ್ಗೆ ಕಳಿಸಬಹುದು ಅಂಡ್ ವಿಕೆಟ್ ಕೀಪರ್ ಬ್ಯಾಟರ್ ಆಗಿ ಜಿತೇಶ್ ಶರ್ಮಾ ರನ್ನ ಆಡಿಸಬಹುದು. ಟೆಸ್ಟ್ ಟೀಮ್ನಲ್ಲಿ KL ರಾಹುಲ್ ಮತ್ತು ರಿಷಬ್ ಪಂತ್ ಇಬ್ಬರು ಕೂಡ ವಿಕೆಟ್ ಕೀಪರ್ ಬ್ಯಾಟರ್ಗಳಾಗಿದ್ರು ಕೂಡ KL ರಾಹುಲ್ ಓಪನರ್ ಆಗಿ ಆಡ್ತಾರೆ ಅಂಡ್ ರಿಷಬ್ ಪಂತ್ ಮಿಡಲ್ ಆರ್ಡರ್ನಲ್ಲಿ ಬ್ಯಾಟ್ ಬೀಸ್ತಾರೆ. ಇಲ್ಲಿ ಗಿಲ್ ರನ್ನ ಡ್ರಾಪ್ ಮಾಡೋಕ್ಕೆ ಮುಖ್ಯ ಕಾರಣ ಕೂಡ ಇದೆ. ರೆಡ್ ಬಾಲ್ ಫಾರ್ಮ್ಯಾಟ್ನಲ್ಲಿ ಎಫೆಕ್ಟಿವ್ ಆಗಿ ಇರುವಷ್ಟು ವೈಟ್ ಬಾಲ್ನಲ್ಲಿಲ್ಲ. ಕಳೆದ ಏಕದಿನ ಸರಣಿಯಲ್ಲೂ ಕೂಡ ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂಥ ಶುಭ್ಮನ್ ಗಿಲ್ ಫಸ್ಟ್ ಮ್ಯಾಚಲ್ಲಿ 10 ರನ್, ಸೆಕೆಂಡ್ ಮ್ಯಾಚಲ್ಲಿ 9 ಹಾಗೆ ಮೂರನೇ ಪಂದ್ಯದಲ್ಲಿ 24 ರನ್ ಸ್ಕೋರ್ ಮಾಡಿದ್ರು. ಇನ್ನು T20 ಸರಣಿಯ ಮೊದಲ ಪಂದ್ಯದಲ್ಲಿ 20 ಬಾಲಲ್ಲಿ 37 ರನ್ ಹೊಡೆದು ಆಡ್ತಾ ಇದ್ರು. ಬಟ್ ಅಷ್ಟರಲ್ಲಿ ಮಳೆ ಬಂದು ಮ್ಯಾಚ್ ವಾಶೌಟ್ ಆಗಿತ್ತು. ಇನ್ನು ಎರಡನೇ ಪಂದ್ಯದಲ್ಲಿ 10 ಬಾಲ್ಗೆ 5 ರನ್ಸ್ ಅಷ್ಟೇ ಬಂದಿತ್ತು. ಇನ್ನು ಮೂರನೇ ಪಂದ್ಯದಲ್ಲೂ ಕೂಡ 12 ಬಾಲ್ಗಳಿಗೆ 15 ರನ್ ಅಷ್ಟೇ ಹೊಡೆದು ಔಟ್ ಆಗಿದ್ರು. ಹೀಗಾಗಿ ಶುಭ್ಮನ್ ಗಿಲ್ಗೆ ಬೆಂಚ್ ಕಾಯಿಸಿ ಸಂಜು ಸ್ಯಾಮ್ಸನ್ ರನ್ನ ಫಸ್ಟ್ ಓಪನರ್ ಸ್ಲಾಟ್ ಆಗಿ ಕಳಿಸೋದ್ರಲ್ಲಿ ತುಂಬಾನೇ ಅರ್ಥ ಇದೆ. ಮಿಡಲ್ ಆರ್ಡರ್ನಲ್ಲಿ ಜಿತೇಶ್ ಬ್ಯಾಟಿಂಗ್ ಇಂಪಾರ್ಟೆಂಟ್. ಇಲ್ಲಿ ಮಿಡಲ್ ಆರ್ಡರ್ನಲ್ಲಿ ಸಂಜು ಸ್ಯಾಮ್ಸನ್ಗಿಂತ ಜಿತೇಶ್ ಶರ್ಮಾ ತಂಡಕ್ಕೆ ಮುಖ್ಯ ಆಗ್ತಾರೆ. ಯಾಕಂದ್ರೆ ತುಂಬಾ ಟೈಮಿನಿಂದ ಭಾರತ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ನ ಕೊರತೆಯನ್ನು ಅನುಭವಿಸ್ತಾ ಇದೆ. ಅದು ಅಲ್ಲದೆ ಹಾರ್ದಿಕ್ ಪಾಂಡ್ಯ ಪ್ರಸ್ತುತ ತಂಡದ ಭಾಗವಾಗಿಲ್ಲ. ಅಂದ್ರೆ ಆಸೀಸ್ ಸರಣಿಯಲ್ಲಿ ಅವರನ್ನ ಇಂಜುರಿ ಕಾರಣದಿಂದಾಗಿ ಸೆಲೆಕ್ಟ್ ಮಾಡಿಲ್ಲ. ಬಹುಶಃ ಹಾರ್ದಿಕ್ ಪಾಂಡ್ಯ ತಂಡದಲ್ಲಿದ್ರೆ ಮಿಡಲ್ ಓವರ್ನಲ್ಲಿ ಅವರಿಂದ ಒಂದಷ್ಟು ರನ್ಸ್ ಬರ್ತಾ ಇತ್ತು, ಅದು ಕೂಡ ಬಿಗ್ ಹಿಟ್ಗಳು ಬರ್ತಾ ಇತ್ತು, ಹಾಗೆ ಅದ್ಭುತವಾದಂಥ ಸ್ಟ್ರೈಕ್ ರೇಟ್ ಕೂಡ ಇರ್ತಾ ಇತ್ತು. ಬಟ್ ಈಗ ಭಾರತಕ್ಕೆ ಕೆಳ ಮಧ್ಯಮ ಕ್ರಮಾಂಕದಲ್ಲಿ ಪವರ್ ಹಿಟ್ಟರ್ಗಳ ಅಗತ್ಯ ಇದೆ. ಟಾಪ್ ಆರ್ಡರ್ ಕೈಕೊಟ್ಟಾಗ ಅಥವಾ ಫಿನಿಶಿಂಗ್ ರೋಲ್ ಅಂತ ಬಂದಾಗ ಬಿಗ್ ಹಿಟ್ ಬಾರಿಸುವಂತ ಪ್ಲೇಯರ್ಗಳೇ ಬೇಕಾಗುತ್ತೆ. ಹಾಗೆ ಜಿತೇಶ್ ಶರ್ಮಾ ಅದಕ್ಕೆ ಸೂಕ್ತ ಪರಿಹಾರ ಕೂಡ. RCB ಸ್ಟಾರ್ ಆಟಗಾರ ಜಿತೇಶ್ ಶರ್ಮಾ ಸೇರ್ಪಡೆಗೊಂಡ್ರೆ ಭಾರತ ತಂಡ ಮಧ್ಯಮ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಬ್ಯಾಟರ್ನ ಪಡೆಯೋದ್ರಿಂದ ಹಲವು ಉಪಯೋಗಗಳನ್ನು ಕೂಡ ಪಡ್ಕೊಳ್ಳುತ್ತೆ. ಜಿತೇಶ್ ಶರ್ಮಾ ಅವರ ಸ್ಟ್ರೈಕ್ ರೇಟ್ ಜೊತೆ ಮಿಡಲ್ ಆರ್ಡರ್ನಲ್ಲಿ ಸಂಜುಗಿಂತ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾರೆ. ಹೀಗಾಗಿ BCCI ಈಗ ಸಂಜು ಬದಲು ಜಿತೇಶ್ ರತ್ತ ನೋಡ್ತಾ ಇದೆ. ಒಂದ್ ವೇಳೆ 4ನೇ ಪಂದ್ಯದಲ್ಲೂ ಜಿತೇಶ್ ಶರ್ಮಾ ಅವರೇ ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಅನ್ನ ಪಡ್ಕೊಂಡ್ರು, ಅವರ ಬ್ಯಾಟಿಂಗ್ ನಿಂದ ಮತ್ತೊಂದು ಬಿಗ್ ಇನ್ನಿಂಗ್ಸ್ ಬಂತು ಅಂದ್ರೆ 5ನೇ ಪಂದ್ಯಕ್ಕೂ ಕೂಡ ಅವರನ್ನೇ ಕಂಟಿನ್ಯೂ ಮಾಡುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಇಲ್ಲಿ ಯಾರನ್ನ ಬ್ಯಾಟರ್ ಆಗಿ ಇಳಿಸಿದ್ವಿ, ಯಾವ ಸ್ಲಾಟ್ ನಲ್ಲಿ ಇಳಿಸಿದ್ವಿ ಅನ್ನೋದಕ್ಕಿಂತ ಆಸ್ಟ್ರೇಲಿಯಾ ವಿರುದ್ಧದ ಸರಣಿಯನ್ನ ಗೆಲ್ಲೋದಷ್ಟೇ BCCI ಹಾಗೆ ಮ್ಯಾನೇಜ್ಮೆಂಟ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಸಂಜುರನ್ನ ಬೆಂಚ್ ಕಾಯಿಸಿ ಮತ್ತೆ ಜಿತೇಶ್ ಶರ್ಮಾ ಅವರನ್ನೇ ಕಂಟಿನ್ಯೂ ಮಾಡಬಹುದು. ಹೀಗೇನಾದ್ರೂ ಆಯ್ತು ಅಂದ್ರೆ ಸಂಜು ಕರಿಯರ್ ನಿಜಕ್ಕೂ ಕೂಡ ಪ್ರಶ್ನಾರ್ಥಕವಾಗುತ್ತೆ. ನಿಜ ಹೇಳಬೇಕು ಅಂದ್ರೆ ಶುಭ್ಮನ್ ಗಿಲ್ಗಿಂತ ಸಂಜುನೇ ಗುಡ್ ಓಪನರ್. ಆದ್ರೆ BCCI ಮಾತ್ರ ಗಿಲ್ನ ಬಿಡೋಕೆ ರೆಡಿ ಇಲ್ಲ. ಇದೇ ಗಿಲ್ಗಾಗಿ ಈಗ ಸಂಜು ಸ್ಯಾಮ್ಸನ್ ಕರಿಯರ್ ಹಾಳು ಮಾಡ್ತಾ ಇರೋದು ನಿಜಕ್ಕೂ ಕೂಡ ದುರಂತವಾಗಿ ಕಾಣಿಸ್ತಾ ಇದೆ. ಶುಭ್ಮನ್ ಗಿಲ್ ಮತ್ತು ಸಂಜು ಸ್ಯಾಮ್ಸನ್ ಈ ಇಬ್ಬರಲ್ಲಿ ನಿಮ್ಮ ಪ್ರಕಾರ ಯಾರು ಬೆಸ್ಟ್ ಓಪನರ್? ಸಂಜುನ ಓಪನರ್ ಆಗಿ ಆಡಿಸಿ ಗಿಲ್ನ ಡ್ರಾಪ್ ಮಾಡಿದ್ರೆ ಬೆಸ್ಟ್ ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.